Hello everyone, welcome back to our session number 4, the last session on 11th Feb, where we are trying to discuss object, property and function. So ಈಗ ಆಬ್ಜೆಕ್ಟ್ ನ ಫಸ್ಟ್ ರೆಕಗ್ನೈಸ್ ಮಾಡೋದೇ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಸೊ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇದೀವಿ ಅನ್ನೋದ್ರ ಮೇಲೆ ಹೋಗ್ತಾ ಹೋಗುತ್ತೆ. ಸೊ ಸದ್ಯಕ್ಕೆ ತುಂಬಾ ನಾವು ವರ್ಕ್ ಮಾಡೋದು SSJS ಮತ್ತೆ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಅಂಡ್ SFMC ಆಗಿರೋದ್ರಿಂದ ವಿಲ್ ಟ್ರೈ ಟು ಗೋ ವಿತ್ ಆಬ್ಜೆಕ್ಟ್, ಪ್ರಾಪರ್ಟಿ ಅಂಡ್ ಫಂಕ್ಷನ್ ಮೂರನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಇದನ್ನ ನೀವು ರೆಕಗ್ನೈಸ್ ಮಾಡಕ್ ಸ್ಟಾರ್ಟ್ ಮಾಡಬೇಕು. ಸೊ ಫಸ್ಟ್ ಏನ್ ಮಾಡೋಣ, ಫಸ್ಟ್ ಆಸ್ ಯೂಶಲ್ ಒಂದು ಸಿಂಪಲ್ ಆಗಿ ಮಾರ್ಕ್ಯೂ ಟ್ಯಾಗ್ ಬರೀತೀನಿ. HTML ಟ್ಯಾಗು ಹೆಡ್ ಎಲ್ಲ ಏನ್ಬೇಡ, ಮಾರ್ಕ್ಯೂ ಟ್ಯಾಗ್ ಓಪನ್, ಮಾರ್ಕ್ಯೂ ಟ್ಯಾಗ್ ಕ್ಲೋಸ್. ನಿನ್ನೆ ನೀವು ನೋಡಿದ್ದು ಇದನ್ನ ಟ್ಯಾಗ್ ಆಟ್ರಿಬ್ಯೂಟ್ ವ್ಯಾಲ್ಯೂ ತರ. ಇವತ್ತು ನೀವು ಇದನ್ನ ಆಬ್ಜೆಕ್ಟ್ ಅಂತ ನೋಡಿ, ಇದನ್ನ ನೀವು ಆಬ್ಜೆಕ್ಟ್ ಅಂತ ನೋಡ್ಬೇಕು. ದಿಸ್ ಅನ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಅಲ್ಲಿ ಪ್ರಾಪರ್ಟಿ ವ್ಯಾಲ್ಯೂ ಬರುತ್ತೆ, ಅಂದ್ರೆ ಆಟ್ರಿಬ್ಯೂಟ್ ವ್ಯಾಲ್ಯೂನ ಪ್ರಾಪರ್ಟಿ ವ್ಯಾಲ್ಯೂ ಅಂತ ಕರಿತೀವಿ. ಆಯ್ತಾ? ಒಂದು ನಾನು ಡೈರೆಕ್ಷನ್ ಬರ್ದಿರ್ತೀನಿ, ಇಷ್ಟನ್ನು ಮಾತ್ರ ರೆಕಗ್ನೈಸ್ ಮಾಡೋಣ. ಫಸ್ಟ್ ಸೇವ್ ಮಾಡ್ತೀನಿ. HTML ಆಬ್ಜೆಕ್ಟ್, ಪ್ರಾಪರ್ಟಿ ಮತ್ತು ಫಂಕ್ಷನ್. HTML ಇದು ನನ್ನ ಆಬ್ಜೆಕ್ಟ್, ಡೈರೆಕ್ಷನ್ ಇದರಲ್ಲಿ ಹೆಲೋ ವರ್ಲ್ಡ್ ಬರುತ್ತೆ. ಈಗ ಇದನ್ನ ನಾನು ಐಡೆಂಟಿಫೈ ಮಾಡಿ ರಿಟ್ರೀವ್ ಮಾಡ್ಕೊಳ್ಳೋಕೆ ಒಂದು ID ಬೇಕೇ ಬೇಕು. ಸೊ ಫಸ್ಟ್ ಈ ಆಬ್ಜೆಕ್ಟ್ ನ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಎತ್ಕೊಳ್ಳೋಣ. ಸ್ಕ್ರಿಪ್ಟ್ ಅಂಡ್ ಸ್ಕ್ರಿಪ್ಟ್. ಈಗ ಒಂದೊಂದೇ ಲೈನ್ ಬರೀತೀನಿ. ಸೊ ನಾನು ಇಲ್ಲಿ ಬರೆಯಕ್ಕೆ ಹೋಗಲ್ಲ, ಡೈರೆಕ್ಟ್ ಆಗಿ ಬ್ರೌಸರ್ ಅಲ್ಲಿ ಬರೀತೀನಿ. ಸೊ ಇದು ನನ್ನ ಆಬ್ಜೆಕ್ಟ್, ಸರಿನಾ? ಇದಕ್ಕೆ ನಾನು 1 by 1 ಲೈನ್ ಬರೀತಾ ಹೋಗ್ತೀನಿ ಯೂಸಿಂಗ್ ಕನ್ಸೋಲ್, ಅಂದ್ರೆ ಡೆವಲಪರ್ ಕನ್ಸೋಲ್. ಇದು ತುಂಬಾ ಫೇವ್ರೆಟ್ ಡೆವಲಪರ್ಸ್ಗೆ. ಈಗ ಈ ಆಬ್ಜೆಕ್ಟ್ ಇದೆಯಲ್ಲ, ಈ ಆಬ್ಜೆಕ್ಟ್ ನ ಫಸ್ಟ್ ಎತ್ಕೋಬೇಕು. ಎಕ್ಸ್ ಅಂತ ಕರೆಯೋಣ ಆಬ್ಜೆಕ್ಟ್ ನ. ಈಸ್ ಈಕ್ವಲ್ ಟು ಈ ಮಾರ್ಕ್ಯೂ ಟ್ಯಾಗ್ ಇರೋದೇ ಡಾಕ್ಯುಮೆಂಟ್ ಅಲ್ಲಿ, ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್. ಎಲಿಮೆಂಟ್ ಅಂದ್ರೆ ಟ್ಯಾಗು ಬೈ ID. ID ಏನಪ್ಪಾ? ಈಗ ನನ್ನ ಹತ್ರ ಆಬ್ಜೆಕ್ಟ್ ರೆಡಿ ಇದೆ. ಎಕ್ಸ್ ಅನ್ನೋದೇ ಆಬ್ಜೆಕ್ಟ್. ಎಕ್ಸ್ ಅಲ್ಲಿ ಡೈರೆಕ್ಷನ್ ಅನ್ನೋದು ಪ್ರಾಪರ್ಟಿ ಪ್ರಿಂಟ್ ಮಾಡಿ ಲೆಫ್ಟ್ ಬರ್ತಾ ಇದೆ. ಎಕ್ಸ್ ಡಾಟ್ ಡೈರೆಕ್ಷನ್ ಇಸ್ ಈಕ್ವಲ್ ಟು ರೈಟ್. ಈಗ ರೈಟ್ ತಿರ್ಗಕ್ಕೆ ಶುರು ಆಗುತ್ತೆ ಅದು. ಸೊ ಎಕ್ಸ್ ಡಾಟ್ ಡೈರೆಕ್ಷನ್ ರೈಟ್ ಅಂತ ಹೇಳಿದೀನಿ. ಸೊ ರೈಟ್ ಅಂತ ವ್ಯಾಲ್ಯೂ ಚೇಂಜ್ ಆಗಿದೆ, ಬಟ್ ಅದು ವರ್ಕ್ ಆಗ್ತಲ್ಲ, ಬಿಕಾಸ್ ಇಟ್ ಹ್ಯಾಸ್ ಟು ರೀಲೋಡ್ ದಿ ಬ್ರೌಸರ್. ಈಗ ವ್ಯಾಲ್ಯೂ ಕೊಟ್ಟಿದ್ದೀನಿ ಅಷ್ಟೇನೆ. ಅಬ್ಸರ್ವ್ ಮಾಡಿ, ನಾವು ಇಟ್ ಇಸ್ ಮೂವಿಂಗ್ ಟು ರೈಟ್. ಇದನ್ನ ಕ್ಲಿಯರ್ ಮಾಡ್ತೀನಿ. ರೈಟ್ ಸೈಡ್ಗೆ ಮೂವ್ ಆಗ್ತಾ ಇದೆ, ಅಬ್ಸರ್ವ್ ಮಾಡಿ. ಫುಲ್ ಹೋಗ್ಲಿ, ಅದು ಫುಲ್ ಹೋಗಿ ಒಳಗಡೆ ಹೋಗಿ ಇಲ್ಲಿಂದ ಆಚೆ ಬರ್ಬೇಕು. ಅದು ಬರುತ್ತಾ ನೋಡೋಣ. ಒಳಗೋಯ್ತು, ಆಚೆ ಬಂತು. ಈಗ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ಡೈರೆಕ್ಷನ್ ಎಕ್ಸ್ ಡಾಟ್ ಎಕ್ಸ್ ಆಬ್ಜೆಕ್ಟ್ ಡೈರೆಕ್ಷನ್ ಅನ್ನೋದು ಪ್ರಾಪರ್ಟಿ, ಅದಕ್ಕೆ ವ್ಯಾಲ್ಯೂ ಕೊಡ್ತಾ ಇದ್ದೀನಿ ಲೆಫ್ಟ್. ಇದು ಕೊನೆಗೆ ಹೋಗಿ ಹಿಟ್ ಮಾಡಿ ಆಮೇಲಿಂದ ಲೆಫ್ಟ್ ಬರುತ್ತದೆ, ಆಮೇಲೆ ಒಳಗೋಗ್ಬೇಕು ಅಂತ. ಒಳಗೋಯ್ತು, ಆಚೆ ಬಂತು. ಈಗ ಇದು ಲೆಫ್ಟ್ ಡೈರೆಕ್ಷನ್ ಅಲ್ಲಿ ಇದೆ. ಇದೇ ತರಾನೇ ಈಗ ಇದನ್ನ ನಾನು ನಿಲ್ಲಿಸ್ಬೇಕು ಅಂದ್ರೆ ಸ್ಟಾಪ್ ಫಂಕ್ಷನ್ ನಿಂತ್ಕೋತು. ಎಕ್ಸ್ ಡಾಟ್ ಸ್ಟಾರ್ಟ್ ಫಂಕ್ಷನ್. ಇದಕ್ಕೇನು ಪ್ಯಾರಾಮೀಟರ್ ಕೊಡ್ಬೇಡಿ, ಕಾಣಿಸ್ತಾ ಇದೆಯಾ? ಸೊ ಎಕ್ಸ್ ಅನ್ನೋದು ಆಬ್ಜೆಕ್ಟ್, ಡೈರೆಕ್ಷನ್ ಅನ್ನೋದು ಪ್ರಾಪರ್ಟಿ, ಲೆಫ್ಟ್ ಅನ್ನೋದು ವ್ಯಾಲ್ಯೂ. ಎಕ್ಸ್ ಅನ್ನೋದು ಆಬ್ಜೆಕ್ಟ್, ಸ್ಟಾಪ್ ಮತ್ತೆ ಸ್ಟಾರ್ಟ್ ಫಂಕ್ಷನ್. ಅದನ್ನ ನೀವು ಕರೆದ್ರೆ ಪ್ರಿಂಟ್ ಎಫ್ ಹೆಂಗ್ ಕೆಲಸ ಮಾಡುತ್ತೋ ಇದು ಹಂಗೆ. ಎಕ್ಸ್ ಡಾಟ್, ಈಗ ನಾನು ಇದು ಕಲರ್ ಚೇಂಜ್ ಮಾಡಬೇಕು. ಎಕ್ಸ್ ಡಾಟ್ ಸ್ಟೈಲ್ ಡಾಟ್ ಕಲರ್. ಎಕ್ಸ್ ಅಲ್ಲಿ ಚೇಂಜ್ ಆಯ್ತು. ಸೊ ಎಕ್ಸ್ ಆಬ್ಜೆಕ್ಟ್ ಅಲ್ಲಿ ಸ್ಟೈಲ್ ಅನ್ನೋದು ಒಂದು ಆಬ್ಜೆಕ್ಟು, ಅದಕ್ಕೆ ಕಲರ್ ಪ್ರಾಪರ್ಟಿ. ಸೊ ನಿಮ್ಗೆ ಬರೋದೇ 2 ಆಬ್ಜೆಕ್ಟ್, ನೀವು ನೋಡೋದೇ 2, ಅದಕ್ಕಿಂತ ಜಾಸ್ತಿ ನೋಡೋದು ತುಂಬಾ ಕಡಿಮೆ ಅಥವಾ ನೋಡೋದೇ ಇಲ್ಲ.
ಎಕ್ಸ್ ಅನ್ನೋದು ಮಾರ್ಕ್ಯೂ ಆಬ್ಜೆಕ್ಟ್, ಅದರಲ್ಲಿ ಸ್ಟೈಲ್ ಅನ್ನೋ ಆಬ್ಜೆಕ್ಟ್ ಕಲರ್. ಅದನ್ನ ಇಲ್ಲಿ ಕಂಪೇರ್ ಮಾಡ್ತೀನಿ ಅಂದ್ರೆ ಇದು ಆಬ್ಜೆಕ್ಟ್, ಇದು ಪ್ರಾಪರ್ಟಿ, ಇದು ವ್ಯಾಲ್ಯೂ. ಅದೇ ರೀತಿ ನಾನೀಗ ಸ್ಟೈಲ್ ಆಟ್ರಿಬ್ಯೂಟ್ HTML ಅಲ್ಲಿ ಮಾತಾಡ್ಬೇಕಾದ್ರೆ ಸ್ಟೈಲ್ ಹೇಳಬೇಕು, ಇದರಲ್ಲಿ ಕಲರ್ ಪ್ರಾಪರ್ಟಿ ಅಂಡ್ ಗ್ರೀನ್ ವ್ಯಾಲ್ಯೂ ಸೆಮಿಕೋಲನ್ ಕೊಡ್ಬೇಕು. ಈಗ ಕಂಪೇರ್ ಮಾಡ್ತೀನಿ ಅಂದ್ರೆ ಇದು ಆಬ್ಜೆಕ್ಟ್, ಈ ಆಬ್ಜೆಕ್ಟ್ ಅಲ್ಲಿ ಇದು ಅದರೊಳಗಡೆ ಇರೋ ಆಬ್ಜೆಕ್ಟ್, ಇದು ಪ್ರಾಪರ್ಟಿ. ನಿಮ್ಗೆ ಈ ಟೆಕ್ನಿಕಲ್ ಟರ್ಮ್ಸ್ ಹೋಗ್ಬೇಕು. ಇದು ವ್ಯಾಲ್ಯೂ. ಈಗ ಇದು ಆಬ್ಜೆಕ್ಟು, ಇದೇನಾಗುತ್ತೆ, ಇದು ಪ್ರಾಪರ್ಟಿ ಆಗ್ಬಿಡುತ್ತೆ. ಯಾಕೆ ಸರ್ ಅಂದ್ರೆ ಡೈರೆಕ್ಟ್ ಆಗಿ ವ್ಯಾಲ್ಯೂ ಕೊಡ್ತಾ ಇದೀವಿ. ಟ್ಯಾಗ್ ಅಂದ್ರೆ ಆಬ್ಜೆಕ್ಟ್, ಟ್ಯಾಗ್ ಅಂತನಾದ್ರೂ ಕರೀರಿ, ಎಲಿಮೆಂಟ್ ಅಂತಾದ್ರೂ ಕರೀರಿ. ಟೆಕ್ನಿಕಲಿ ಇದನ್ನ ನಾವು ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಬೇಕು. ಆಟ್ರಿಬ್ಯೂಟ್, ಆಟ್ರಿಬ್ಯೂಟ್ ಅಂದ್ರೆ ಪ್ರಾಪರ್ಟಿ. ಡಬಲ್ ಕೋಟ್ಸ್ ಅಲ್ಲಿ ಬರೀತಾ ಇರೋದು ವ್ಯಾಲ್ಯೂ ಈಸ್ ನಥಿಂಗ್ ಬಟ್ ವ್ಯಾಲ್ಯೂ. ವ್ಯಾಲ್ಯೂನ ವ್ಯಾಲ್ಯೂ ಅಂತಾನೆ ಕರೀತೀವಿ. ಆದ್ರೆ ನೀವು ಸಿಂಪಲ್ ಆಗಿ ಹೇಳ್ತೀನಿ ಅಂದ್ರೆ ಇದು ಆಬ್ಜೆಕ್ಟ್, ಇದು ಪ್ರಾಪರ್ಟಿ ಅಂಡ್ ಇದು ವ್ಯಾಲ್ಯೂ. ಡಬಲ್ ಕೋಟ್ಸ್ ಒಳಗಡೆ ಇರೋದು ಇದು ಎಂಟೈರ್ ಥಿಂಗ್ ವ್ಯಾಲ್ಯೂ ಆಗ್ಬಿಡುತ್ತೆ. ಮಾರ್ಕ್ಯೂ ಅನ್ನೋದು ಆಬ್ಜೆಕ್ಟ್, ಸ್ಟೈಲ್ ಅನ್ನೋದು ಪ್ರಾಪರ್ಟಿ, ಡಬಲ್ ಕೋಟ್ಸ್ ಒಳಗಡೆ ಇರೋದು ಪೂರ್ತಿ ವ್ಯಾಲ್ಯೂ. ಬಟ್ ವ್ಯಾಲ್ಯೂ ಒಳಗಡೆ ಪ್ರಾಪರ್ಟಿ ವ್ಯಾಲ್ಯೂ ಕೊಟ್ಟಿದೆ. ಇಷ್ಟೇ ನೀವು ಮ್ಯಾಕ್ಸಿಮಮ್ ಲೆಂತ್ ನೋಡೋದು. ಸೊ ಆಬ್ಜೆಕ್ಟ್ ಒಳಗಡೆ ಆಬ್ಜೆಕ್ಟ್, ಅದ್ರೊಳಗಡೆ ಪ್ರಾಪರ್ಟಿ, ಇದು ವ್ಯಾಲ್ಯೂ. ಸೊ ಇದನ್ನ ನೀವು ಬರೀಬೇಕಾದ್ರೆ ಈಗ ನಾನು ಕೋಡಲ್ಲಿ ಬರೀತೀನಿ ಇವನ್ನೆಲ್ಲ ಅಂತಿದ್ರೆ ಒಂದೊಂದೇ ಲೈನು ರಿಟ್ರೀವ್ ಮಾಡ್ತಾ ಬರ್ಬೇಕು. ಫಸ್ಟ್ ಎಕ್ಸ್, ಇದರಲ್ಲಿ ಇಂಟು ಫ್ಲೋಟು ಕ್ಯಾರ್ ಎಲ್ಲ ಬರಲ್ಲ, ಎಲ್ಲ ಆಬ್ಜೆಕ್ಟ್ ಆಗಿರೋದ್ರಿಂದ ಏನಾದ್ರೂ ಹೆಸರು ಕೊಡಿ. ಎಕ್ಸ್ ಇಸ್ ಈಕ್ವಲ್ ಟು ಡಾಕ್ಯುಮೆಂಟ್, ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID. ಫಸ್ಟ್ ಮಾರ್ಕ್ಯೂ ಆಬ್ಜೆಕ್ಟ್ ನ ತಗೋತೀನಿ M1 ID ಎತ್ಕೊಂಡು. ಸೊ ಈಗ ಡಾಕ್ಯುಮೆಂಟ್ ಅನ್ನೋ ಆಬ್ಜೆಕ್ಟು ಎಲಿಮೆಂಟ್ ನ ತಗೊಳುತ್ತೆ ವಿಚ್ ಇಸ್ M1, ಅದನ್ನ ಎಕ್ಸ್ ಕೊಡುತ್ತೆ. ಎಕ್ಸ್ ಅಂದ್ರೆ ಏನೀಗ ಇದು ಪೂರ್ತಿ ಇಷ್ಟು ಎಕ್ಸ್. ಎಕ್ಸ್ ಅಲ್ಲಿ ಡೈರೆಕ್ಷನ್ ಚೇಂಜ್ ಮಾಡಬೇಕು, ಎಕ್ಸ್ ಅಲ್ಲಿ ಸ್ಟೈಲ್ ಅಲ್ಲಿ ಕಲರ್ ಚೇಂಜ್ ಮಾಡಬೇಕು. ಈಗ ಇದನ್ನ ರನ್ ಮಾಡಿದ್ರೆ HTML ರನ್ ಆಗೋದು ಹೆಂಗೆ ಅಂದ್ರೆ ಫಸ್ಟ್ ಈ ಲೈನ್ ರನ್ ಆಗುತ್ತೆ, ಆಮೇಲೆ ಈ ಲೈನ್ ರನ್ ಆಗುತ್ತೆ, ಆಮೇಲೆ ಈ ಲೈನ್. ಸೊ ಈ 3 ಲೈನು ಎಕ್ಸಿಕ್ಯೂಟ್ ಮುಗಿದೋಗೋದ್ರಿಂದ ನೀವೇನ್ ನೋಡ್ಬೇಕು ಗೊತ್ತಾ, RIGHT ಈ ಮಾರ್ಕ್ಯೂ ಟ್ಯಾಗ್ ರೈಟ್ ಡೈರೆಕ್ಷನ್ ಕಲರ್ ರೆಡ್ ಅಲ್ಲಿ ನೋಡ್ಬೇಕು. ಸೊ ಈಗ ಕನ್ಸೋಲ್ ಬೇಗ ನಂಗೆ ಇದನ್ನ ರೈಟ್ ಕ್ಲಿಕ್ ಮಾಡಿ ರೀಲೋಡ್ ಮಾಡ್ತೀನಿ. ನೋಡಿ ನಾನು ಅದೇ ಈ ಕೋಡ್ ಬರ್ದಿಲ್ಲ ಅಂದಿದ್ರೆ ಡೈರೆಕ್ಷನ್ ಲೆಫ್ಟ್, ಕಲರ್ ಗ್ರೀನ್ ಇರುತ್ತೆ. ಸೊ ನೀವೇನೇ ಚೇಂಜಸ್ ಮಾಡಿದ್ರು ಸೇವ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ರೀಲೋಡ್ ಮಾಡಿ. ನೋಡಿ ಸೊ ಈಗ ಈ ಲೈನ್ ಇದೆಯಲ್ಲ, ಇದನ್ನ ನಾನು ಮೇಲ್ಗಡೆ ಬರೆದೆ. ಜಾವಾ ಸ್ಕ್ರಿಪ್ಟ್ HTML ರನ್ ಆಗೋದೇ ಹಿಂಗೆ. ಫಸ್ಟ್ ಈ ಲೈನ್ ರನ್ ಆಗುತ್ತೆ, ಈ ಲೈನು ಈ ಲೈನು ಈ ಲೈನ್. ಆದ್ರೆ ಇದು ಎರರ್ ಹೊಡೆಯುತ್ತೆ, ಯಾಕೆಂದ್ರೆ ಈ ಮಾರ್ಕ್ಯೂ ಟ್ಯಾಗ್ ಇನ್ನೂ ಬಂದೇ ಇಲ್ಲ. ಇದನ್ನ ರೈಟ್ ಕ್ಲಿಕ್ ಮಾಡಿ ರೀಲೋಡ್ ಮಾಡ್ತೀನಿ. ಆಯ್ತಾ, ಎರರ್ ಬಂದಿದೆ ಅಂತ ಹೇಳಿದ್ರಲ್ಲ ಸರ್ ಅಂದ್ರೆ ನೋಡಿ, ಇದು ಕೆನಾಟ್ ಸೆಟ್ ಪ್ರಾಪರ್ಟೀಸ್ ಆಫ್ ನಲ್ ಸೆಟ್ಟಿಂಗ್ ಡೈರೆಕ್ಷನ್, ಅದು ಇಲ್ವೇ ಇಲ್ಲ ಅದು ಅಂತ ಹೇಳ್ತಾರೆ. ಯಾಕೆಂದ್ರೆ ಜಾವಾ ಸ್ಕ್ರಿಪ್ಟ್ ಅಥವಾ ನಿಮ್ಮ ಎಂಟೈರ್ HTML ರನ್ ಆಗೋದು ಲೈನ್ ನಂಬರ್ 1 ಇಂದ ಕೊನೆವರೆಗೂ. ಇದು ಬಂದೇ ಇಲ್ಲ, ಅದಕ್ಕೆ ಎರರ್. ಅದಕ್ಕೆ ಇದನ್ನ ಫಸ್ಟ್ ಮೇಲ್ ಬರೆದು ಆಮೇಲೆ. ಸೊ ಈಗ ನಾನು ಎಕ್ಸ್ ಡಾಟ್ ಸ್ಟಾಪ್ ಮಾಡ್ಬಿಡ್ತೀನಿ. ಈಗ ನಾನು ರೀಲೋಡ್ ಮಾಡಿದೆ, ಸೇವ್ ಮಾಡಿದ್ದೀನಿ, ರೀಲೋಡ್ ಮಾಡ್ತೀನಿ. ನೋಡಿ ಅದು ಏನಾಯ್ತು, ಡೈರೆಕ್ಷನ್ ರೈಟ್ ಆಯ್ತಾ, ಕಲರ್ ರೆಡ್ ಆಯ್ತಾ, ಸ್ಟಾಪ್ ಆಗೋಯ್ತು. ಆದ್ರೆ ನನ್ಗೆ ಹಿಂಗ್ ಸ್ಟಾಪ್ ಆಗ್ಬಾರ್ದು, ಹಿಂಗೆ ಸ್ಟಾಪ್ ಆಗ್ಬಾರ್ದು.
ನಾನು ಕ್ಲಿಕ್ ಮಾಡಿದಾಗ ಸ್ಟಾಪ್ ಆಗಬೇಕು, ಡಬಲ್ ಕ್ಲಿಕ್ ಮಾಡಿದ್ರೆ ರನ್ ಆಗಬೇಕು. ಆವಾಗ ಮತ್ತೆ HTML ಅಲ್ಲಿ ಆಟ್ರಿಬ್ಯೂಟ್ ವ್ಯಾಲ್ಯೂ ಬರಿಬೇಕು. ಆನ್ ಮೌಸ್ ಓವರ್, ಇದು ಆಟ್ರಿಬ್ಯೂಟ್. ಆನ್ ಮೌಸ್ ಔಟ್, ಇದೊಂದು ಆಟ್ರಿಬ್ಯೂಟ್. HTML ಅಲ್ಲಿ ಇವೆಲ್ಲ ಆಟ್ರಿಬ್ಯೂಟ್. ಸೊ ಏನ್ ಮಾಡಬೇಕು ಅಂತಿದ್ದೀರಾ, ಮೌಸ್ ತಗೊಂಡು ಹೋದಾಗ ನನಗೆ ಫಂಕ್ಷನ್ ಬೇಕು. ಸೊ ಈಗ ನಾನು ಫಂಕ್ಷನ್ ಬರೀತೀನಿ. ಫಂಕ್ಷನ್ fun1, ಇಲ್ಲಿ ನಾನು ಎಕ್ಸ್ನ ಸ್ಟಾಪ್ ಮಾಡ್ತೀನಿ. ಈ ಲೈನ್ ಆಲ್ರೆಡಿ ಎಕ್ಸಿಕ್ಯೂಟ್ ಆಗೋಗಿದೆ ಜಾವಾಸ್ಕ್ರಿಪ್ಟ್ ಅಲ್ಲಿ, ಅದಕ್ಕೆ ಇಲ್ಲಿಗೆ ಬಂದಾಗಿದ್ದು ಎಕ್ಸಿಕ್ಯೂಷನ್ ಅಲ್ಲಿ ಇರುತ್ತೆ. ಅದೇ ರೀತಿ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಬೇರೆ ಫಂಕ್ಷನ್ ಹೆಸರು ಏನಾದ್ರು ಹೆಸರು ಕೊಟ್ಕೊಳ್ಳಿ, ಸ್ಟಾರ್ಟ್ ಮಾಡಬೇಕು. ಯಾವಾಗ ಸ್ಟಾರ್ಟ್ ಮಾಡಬೇಕು, ಮೌಸ್ ಅದ್ರ ಮೇಲೆ ತಗೊಂಡು ಹೋದಾಗ, ಅದಕ್ಕೆ fun1. ಸೊ ಮೌಸ್ ಅದ್ರ ಮೇಲೆ ತಗೊಂಡು ಹೋದ ತಕ್ಷಣ ಈ ಫಂಕ್ಷನ್ ಬರ್ತೀನಿ. ಈ ಫಂಕ್ಷನ್ ಅಲ್ಲಿ ಕೋಡ್ ಇದೆ, ಇಲ್ಲಿ ಎಕ್ಸ್ ಡಾಟ್ ಸ್ಟಾಪ್ ಆಗುತ್ತೆ. ಮೌಸ್ ಆಚೆ ತಗೊಂಡ ತಕ್ಷಣ, ಸೊ ಅದನ್ನ ಇನ್ನೂ ಬರೆಯಲ್ಲ, ನಾನು ಸೇವ್ ಮಾಡ್ತೀನಿ, ರೀಲೋಡ್ ಮಾಡ್ತೀನಿ. ಸೊ ಈಗ ರನ್ ಆಗ್ತಾ ಇದೆ. ಈಗ ನಾನು ಬರ್ದಿರೋ ಪ್ರಕಾರ ಮೌಸ್ ಅದ್ರ ಮೇಲೆ ತಗೊಂಡು ಹೋದ್ರೆ, ಆ ಲೈನಲ್ಲಿ ಎಲ್ಲರೂ ತಗೊಂಡೋಗಿ ಮೌಸ್ ತಗೊಂಡು ಹೋದ್ರೆ ಸ್ಟಾಪ್ ಆಗೋಯ್ತು. ಮೌಸ್ ಆಚೆ ತೆಗೆದ್ರೆ ಸ್ಟಾರ್ಟ್ ಆಗಲ್ಲ. ಯಾಕೆ ಅಂದ್ರೆ ನೀವು ಹೇಳೇ ಇಲ್ಲ. ಮೌಸ್ ಆಚೆ ತೆಗೆದಾಗ ಸ್ಟಾರ್ಟ್ ಮಾಡು ಅಂತ ಹೇಳಬೇಕು. ಸರ್ ಇಲ್ಲಿ ಬರೆಯಲ್ವಲ್ಲ, ನಾವು ಇಲ್ಲೂ ಬರಿಬೋದು. ಲೆಟ್ಸ್ ಟ್ರೈ fun1 fun2 ಅಲ್ಲ, ರೈಟ್ ಕ್ಲಿಕ್, ರೀಲೋಡ್. ಸ್ಟಾರ್ಟ್ ಆಗಿದ್ಯಾ, ಸ್ಟಾಪ್ ಆಯ್ತು, ತೆಗಿದ್ದೀನಿ, ಸ್ಟಾರ್ಟ್ ಆಯ್ತು. ಈಗ ಬರೀ ನಾನು ಸ್ಟಾರ್ಟ್ ಟು ಸ್ಟಾಪ್ ಮಾಡ್ತಾ ಇದ್ದೀನಿ, ದಟ್ ಈಸ್ ಫೈನ್. ನಮಗೆ ತುಂಬಾ ಜಾಸ್ತಿ ಕೆಲಸ ಇದೆ. ಅವಾಗ ದಿಸ್ ಅಂದ್ರೆ ದಿಸ್ ಅಂದ್ರೆ ಮಾರ್ಕ್ ಯು ಅಂತ, ಇದನ್ನ ಸ್ಟಾಪ್ ಮಾಡು ಅಂತ ಹೇಳಿದ್ದೀನಿ. ಸರ್ ಬರೀ ಸ್ಟಾಪ್ ಮಾಡು ಅಂದ್ರೆ ಸ್ಟಾಪ್ ಆಗಲ್ವಾ, ಬರೀ ಸ್ಟಾರ್ಟ್ ಮಾಡು ಅಂದ್ರೆ ಸ್ಟಾರ್ಟ್ ಆಗಲ್ವಾ, ಅದನ್ನು ಟ್ರೈ ಮಾಡೋಣ. ಸೊ ಇದು ಸ್ವಲ್ಪ ಹೊಸ ಕಾನ್ಸೆಪ್ಟ್, ತಲೆ ಕೆಡಿಸ್ಕೋಬೇಡಿ, ಫಂಕ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ರೀಲೋಡ್ ಮಾಡ್ತಾ ಇದ್ದೀನಿ, ರೀಲೋಡ್ ಮಾಡ್ತೀನಿ, ಮೌಸ್ ತೊಗೊಂಡೋಗ್ತೀನಿ, ವರ್ಕ್ ಆಗ್ತಾ ಇದೆ. ದಿಸ್ ಬರೆದ್ರೆ ಒಳ್ಳೇದು, ಸ್ಟಾರ್ಟ್ ಟು ಸ್ಟಾಪ್ ಆಗುತ್ತೆ ನೋಡಿ. ಸೊ ಮೌಸ್ ತೊಗೊಂಡೋದಾಗ ಸ್ಟಾಪ್ ಮಾಡು ಅಂತ ಹೇಳಿದೀನಿ, ಮೌಸ್ ಆಚೆ ತೆಗೆದಾಗ ಸ್ಟಾರ್ಟ್ ಮಾಡು ಅಂತ ಹೇಳಿದೀನಿ. ಸೊ ಇದೇನಿದು ಫಂಕ್ಷನ್. ಆದರೆ ಬೈ ಡಿಫಾಲ್ಟ್ ಈ ಆಬ್ಜೆಕ್ಟ್ ಮೇಲೆ ರನ್ ಆಗುತ್ತದೆ. ಓಕೆ, ನನ್ನ ಮೌಸ್ ಅವ್ರದ್ದು ಬೇಡ, ಆನ್ ಕ್ಲಿಕ್, ರೀಲೋಡ್ ಮಾಡ್ತೀನಿ. ಈಗ ನಾನು ಮೌಸ್ ತಗೊಂಡು ಹೋದ್ರೆ ಏನೂ ಆಗಲ್ಲ. ಮೌಸ್ ತಗೊಂಡು ಹೋಗ್ತಾ ಇದ್ದೀನಿ, ಈಗ ನಾನು ಕ್ಲಿಕ್ ಮಾಡಬೇಕು, ಸ್ಟಾಪ್ ಆಯ್ತು. ಈಗ ಆಚೆ ತೆಗೆದ ತಕ್ಷಣ ಬಂದ್ಬಿಡುದು. ಇಲ್ಲ, ಡಬಲ್ ಕ್ಲಿಕ್ ಬೇಕು, ಆವಾಗ ಆನ್ DBL ಕ್ಲಿಕ್. ಇವೆಲ್ಲ ಬಿಲ್ಟ್ ಇನ್ ಆಟ್ರಿಬ್ಯೂಟ್ಸ್. ಏನಿದು ಆಟ್ರಿಬ್ಯೂಟ್, HTML ಅಲ್ಲಿ ಇದನ್ನ ಆಟ್ರಿಬ್ಯೂಟ್ ಅಂತ ಕರಿತೀವಿ. ಇದರಲ್ಲಿ ಏನಾಗಬೇಕು ಅಂತ ನೀವು ಬರೀಬೇಕು, ವ್ಯಾಲ್ಯೂ. ಈಗ ಡೈರೆಕ್ಷನ್ ಅನ್ನೋದು ಪ್ರಾಪರ್ಟಿ, ಯಾಕೆಂದ್ರೆ ಇದಕ್ಕೆ ವ್ಯಾಲ್ಯೂ ಕೊಟ್ಟಿದ್ದೀನಿ. ಆನ್ ಕ್ಲಿಕ್ಗೆ ಫಂಕ್ಷನ್ ಕರೀತಾ ಇದ್ದೀನಿ, ಇದೇ ಫಂಕ್ಷನ್. ನಾನು ಡೈರೆಕ್ಟಾಗಿ ಕರೆದೀನಿ, fun1 fun2 ಕರಿಬೋದು, ಹಿಂಗೂ ಕರಿಬೋದು. ಸೊ ನೀವೇನು ನೋಡಬೇಕಾಗಿರೋದು ಅಂದರೆ, ಎಕ್ಸ್ ಅನ್ನೋ ಆಬ್ಜೆಕ್ಟ್ ಅಲ್ಲಿ ಡೈರೆಕ್ಷನ್ ಇದೆ, ಎಕ್ಸ್ ಅನ್ನೋ ಆಬ್ಜೆಕ್ಟ್ ಅಲ್ಲಿ ಫಂಕ್ಷನ್ ಇದೆ. ಸೊ ಎಕ್ಸ್ ಆಬ್ಜೆಕ್ಟು, ಸರ್ ಎಕ್ಸ್ ಎಲ್ಲಿಂದ ಸಿಕ್ತು ಅಂದರೆ, ಎಕ್ಸ್ನ ನಾವು ಡೈರೆಕ್ಟಾಗಿ ತೊಗೊಳಕ್ಕಾಗಲ್ಲ. ಡಾಕ್ಯುಮೆಂಟ್ ಫಸ್ಟ್ ಇದೆಲ್ಲಿ ಕೂತಿದೆ ಅಂದರೆ HTML ಅಲ್ಲಿ ಬಾಡಿ ಕೂತಿದೆ, ಬಾಡಿಲೇ ಕೂರೋದು. ಸೊ ಬಾಡಿ ಒಳಗಡೆ ಒಂದು ಎಲಿಮೆಂಟ್ ಇದೆ. ಎಲಿಮೆಂಟ್ ಅಂದ್ರೆ ಟ್ಯಾಗ್. ಟ್ಯಾಗ್ನ ಎಲಿಮೆಂಟ್ ಅಂತಾನು ಕರಿತೀವಿ, ಎಲಿಮೆಂಟ್ನ ಟ್ಯಾಗ್ ಅಂತಾನು ಕರಿತೀವಿ. ಜಾವಾ ಸ್ಕ್ರಿಪ್ಟ್ ಅಲ್ಲಿ ಎಲಿಮೆಂಟ್ ಅಂತ ಕರಿತೀವಿ. ಅದನ್ನ ID ಇಟ್ಕೊಂಡು ಕಾಲ್ ಮಾಡ್ತಾ ಇದೀವಿ. ಓಕೆನಾ? ಸೊ ಈಗ ಆಬ್ಜೆಕ್ಟ್ ಸಿಕ್ಕಿದ ಮೇಲೆ ಅದರ ಡೈರೆಕ್ಷನ್ ಚೇಂಜ್ ಮಾಡ್ತಾ ಇದ್ದೀನಿ, ವಿಚ್ ಇಸ್ ಪ್ರಾಪರ್ಟಿ. ಸ್ಟೈಲ್ ಮತ್ತೆ ಅದ್ರ ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ, ಮತ್ತೆ ಪ್ರಾಪರ್ಟಿ. ಅದನ್ನ ಸ್ಟಾಪ್ ಮಾಡ್ತಾ ಇದ್ದೀನಿ, ವಿಚ್ ಇಸ್ ಫಂಕ್ಷನ್. ಅಂಡ್ ಅದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ವಿಚ್ ಇಸ್ ಫಂಕ್ಷನ್. ಸೊ ನಿಮಗೆ ಇದನ್ನ ನೋಡ್ತಾ ನೋಡ್ತಾ ಪ್ರೋಗ್ರಾಮ್ ಇನ್ನೂ ತುಂಬಾ ಮಾಡೋದಿದೆ. ಆವಾಗ ನೀವು ಇದನ್ನ ರೆಕಗ್ನೈಸ್ ಮಾಡಲಿ ಅಂತ ಈ ಕಾನ್ಸೆಪ್ಟ್ ಹೇಳ್ಕೊಟ್ಟಿದ್ದೀನಿ.
ಆಯಿತಾ? ವಿತ್ ದಿಸ್ ಐ ವಿಲ್ ಬಿ ಸ್ಟಾಪಿಂಗ್ ದಿಸ್ ವಿಡಿಯೋ ಫಾರ್ ದಿ ಡೇ ಆ್ಯಂಡ್ ವಿಲ್ ಬಿ ಕನೆಕ್ಟಿಂಗ್ ಬ್ಯಾಕ್ ಟುಮಾರೋ ಅಟ್ 9 AM. ಸೊ ಇದೆಲ್ಲ ವಿಡಿಯೋ ನೆಕ್ಸ್ಟ್ 15 ನಿಮಿಷದಲ್ಲಿ ಅಪ್ಲೋಡ್ ಆಗುತ್ತೆ. ಕ್ಲೀನಾಗಿ ನೋಡ್ಬಿಟ್ಟು ನೋಟ್ಸ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್.